ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಪ್ಪ, ನಾವು ಹೊರಡ್ತೀವಿ. ಅಮ್ಮ ನೋಡೋಕ್ಕಿಂತ ಮುಂಚೆ ನೀವು ಹೊರಟ್ಬಿಡಿ. ಅಯ್ಯೋ ಸುಮ್ಮನಿರಪ್ಪ, ನಿಮ್ಮ ಅಮ್ಮ ಬಂದಾಗ ಬಚ್ಚಿಟ್ಕೊಂಡೆ, ಆಗ ಸ್ವಲ್ಪ ಕಷ್ಟ ಆಯಿತು. ಬಿಟ್ಟರೆ ನನಗೆ ಯಾವ ಕಷ್ಟ ತೊಂದರೆ ಏನೂ ಇಲ್ಲ. ಅಪ್ಪ, ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಮ್ಮಂಗೆ ಗೊತ್ತಿಲ್ಲದೆ ನೀವು ನಮ್ಮನ್ನ ನೋಡೋಕೆ ಬರೋದಾಗಲಿ, ಈ ರೀತಿ ವಾಕಿಂಗ್ ಕರ್ಕೊಂಬರೋದಾಗಲಿ ಮಾಡೋಕ್ಕೆ ಹೋಗ್ಬೇಡಿ ಅಪ್ಪ. ನಿಮಗೂ ಕಷ್ಟ, ನೋಡೋದಕ್ಕೆ ನಮಗೂ ಹಿಂಸೆ. ಅಯ್ಯೋ ಬಿಡಪ್ಪ, ನನಗೇನು ಕಷ್ಟ ಆಗಿಲ್ಲ. ಅವಳು ಬಂದಾಗ ಬಚ್ಚಿಟ್ಕೊಂಡಲ್ಲ, ಅದೊಂದೇ ಕಷ್ಟ ಆಗಿದ್ದು. ಬಿಟ್ಟರೆ ನನಗೆ ಯಾವ ಸಮಸ್ಯೆನೂ ಇಲ್ಲ, ತೊಂದರೆನೂ ಇಲ್ಲ, ಕಷ್ಟನೂ ಇಲ್ಲ, ಏನೂ ಇಲ್ಲ. ಅಷ್ಟಕ್ಕೂ ನಾನು ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರೋದು, ನಿಮ್ಮನ್ನು ಮಾತಾಡ್ಸೋದು ಅವಳು ಗೊತ್ತಾದರೂ ಅವಳೇನು ನಾನು ಪ್ರಶ್ನೆ ಮಾಡಲ್ಲ. ಆದರೆ ಅವಳ ಬಗ್ಗೆ ನನಗೆ ಕನ್ಸರ್ನ್ ಇದೆ. ನಾನು ತಗೊಂಡಿರೋ ನಿರ್ಧಾರದಿಂದ ನನ್ನ ಗಂಡನಿಗೆ ಏನಾದರೂ ಕಷ್ಟ ಆಗ್ತಿದೆಯಾ, ಹಿಂಸೆ ಆಗ್ತಿದೆ ಅಂತ ಒಂದು ಯೋಚನೆ ಅವಳ ಮನಸ್ಸಲ್ಲಿ ಬಂದುಬಿಟ್ರೆ ಒಳಗೆ ಕೊರಗಕ್ಕೆ ಶುರು ಮಾಡ್ತಾಳೆ. ಅವಳು ಆ ರೀತಿ ಕೊರಗಬಾರ್ದು, ನನಗೆ ಈ ರೀತಿ ಹಿಂಸೆ ಆಗಬಾರ್ದು ಅನ್ನೋದಾದರೆ ನನ್ನ ಹಿರಿ ಸೊಸೆನೂ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ಅವಳಿಗೆ ಹೇಳಬೇಕಾಗತ್ತೆ. ಆದರೆ ಅದಕ್ಕೆ ನೀವಿಬ್ಬರು ಅಡ್ಡವಾಗಿದ್ದೀರಾ. ಅದಕ್ಕೆ ಈ ರೀತಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸ್ವಲ್ಪ ದಿನದ ಮಟ್ಟಿಗೆ. ನೀನೇನು ವರಿ ಮಾಡ್ಕೋಬೇಡ. ನೋಡ, ಜನನಿಗೆ ಸಿಗದೆ ಇರೋ ಪ್ರತಿಯೊಂದು ಸುಖನೂ ನಮ್ಮ ಪಾರ್ವತಿಗೆ ಸಿಗದೆ ಇರ್ಬೋದು, ಆದರೆ ತಾಯಿ ಆಗ್ತಿರೋ ಜನನಿಗೆ ಸಿಗ್ತಿರೋ ಪ್ರೀತಿ ಆರೈಕೆ ನನ್ನ ಹಿರಿ ಸೊಸೆಗೂ ಸಿಗಬೇಕು. ಇದನ್ನು ಬೇಡ ಮಾಡಬೇಡಿ ಅನ್ನೋಕ್ಕೆ ನಿನ್ಗೆ ಯಾವ ಅಧಿಕಾರನೂ ಇಲ್ಲ, ಆಯ್ತಾ? ನನ್ನ ಬಗ್ಗೆ ಇವಳಿಗೆ ಸತ್ಯ ಗೊತ್ತಾಗಿದೆ ಅಂದರೆ ಇನ್ನೂ ಇವಳನ್ನ ಉಳಿಸ್ಬಾರ್ದು. ನನ್ನ ಬಗ್ಗೆ ಇವಳು ಬೇರೆಯವರಿಗೆ ಬಾಯಿ ಬಿಡೋದಕ್ಕಿಂತ ಮುಂಚೆ ಇವಳ ಕತೆನ ಮುಗಿಸ್ಬಿಡ್ಬೇಕು. ಶಾಕ್ ಆಯ್ತಾ? ಶಾಕ್ ಆಗ್ಬೇಕು ಅಂತ ತಾನೇ ನಾನು ಅಷ್ಟೊಂದೆಲ್ಲ ಹೇಳಿದ್ದು. ಅಲ್ಲ, ನೀನ್ ಡಾಕ್ಟರ್ ಹೇಳಿದ ಹಾಗೆ ಬರೀ ಮಾತ್ರೆ ಕೊಡೋದಕ್ಕೆ ಸೀಮಿತವಾಗಿದ್ದು ಬಿಡ್ತೀಯಾ? ನರ್ಸ್ ಆಗಿ ಇರ್ತೀಯಾ, ಡಾಕ್ಟರ್ ಆಗಲ್ವಾ? ನಾನು ಡಾಕ್ಟರ್ ಆಗೋದಿರಲಿ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದಿದ್ರೆ ನೀನು ಸತ್ ಹೆಣ ಆಗೋಗ್ಬಿಡ್ತಿದ್ಯಲ್ಲೇ. ಸರಿ ಹೋಗು, ನಮ್ಮ ಜನನಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊ. ಅಯ್ಯೋ ದೇವ್ರೆ, ಕೆಲಸದವರು ನಂಬ್ತಾ ಇಲ್ಲ. ನನ್ನ ಗಂಡ ಮೋಹನ್ ಈ ಮನೇಲಿರೋ ಯಾವ ಕೆಲಸದವರು ನಾನು ಪ್ರೆಗ್ನೆಂಟ್ ಅನ್ನೋದನ್ನ ಯೋಚನೆ ಮಾಡ್ತಾ ಇಲ್ಲ ಕಣ್ರಿ. ಆ ಜಯ ಇದ್ದಾಳಲ್ಲ, ಅವ್ರ ಅಮ್ಮನ ಹೋಲಿಸ್ಬಿಟ್ಟು, ಮೇಡಮ್ ವಯಸ್ಸಾದ್ಮೇಲೆ ಇಂಥ ಕಾಯಿಲೆ ಎಲ್ಲ ಸಹಜ ಅಂತ ಹೇಳ್ತಾಳೆ ಕಣ್ರಿ. ಆ ನರ್ಸ್ ಹತ್ರ ನಾನು ಪ್ರೆಗ್ನೆಂಟು, ನನಗೆ ಯಾವ ಕಾಯಿಲೆನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳೋಕೆ ನನಗೆ ಧೈರ್ಯ ಸಾಕಾಗ್ತಾ ಇಲ್ಲ ಕಣ್ರಿ. ಅಯ್ಯೋ ದೇವ್ರೆ, ಇನ್ನು ಅಖಿಲಕ್ಕನ ಹತ್ರ ನಾನು ಪ್ರೆಗ್ನೆಂಟ್ ಅಂತ. ದಮ್ಮು, ನನಗೂ ಅದೇ ಸಮಸ್ಯೆ ಕಡೆ. ಅಣ್ಣ ಹತ್ರ ಇದೆಲ್ಲ ಹೇಗೆ ಹೇಳೋದು? ಅಯ್ಯಯ್ಯೋ, ಅತ್ತೆ ಹೇಳಮ್ಮ ಜನನಿ. ಒಂದು ರಿಕ್ವೆಸ್ಟ್ ಅತ್ತೆ. ಹೇಳಿ. ಆದಿಭಾವನ ನೋಡಿದ್ರಾ? ನೋಡಮ್ಮ, ನಿನ್ನ ವಿಷಯ ಏನಾದರೂ ಹೇಳೋದಿದ್ರೆ ಹೇಳು, ಬೇಡವಾದ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಆದಿಭಾವ ಬೇಡವಾದವ್ರಲ್ಲ ಅಲ್ವಾ ಅತ್ತೆ? ಜನನಿ, ಮೊನ್ನೆವರೆಗೂ ಎಲ್ರಿಗೂ ಬೇಕಾಗಿದ್ದವರು ಅಸಂಬದ್ಧವಾದ ಕಾರಣ ಕೊಟ್ಟು ಆಸ್ತಿಲಿ ಭಾಗ ಕೇಳಿದವರನ್ನ ಹೇಗಮ್ಮ ನಮ್ಮವರು ಅಂತ ಹೇಳೋದು? ಆಸ್ತಿಲಿ ಪಾಲ್ ಕೇಳೋದಕ್ಕೆ ಏನೋ ಬಲವಾದ ಕಾರಣ ಇರ್ಬೋದಲ್ವಾ ಅತ್ತೆ? ಜನನಿ, ಪ್ಲೀಸ್, ಆಗಿರೋ ಘಟನೆ ಬಗ್ಗೆ ಈಗ ಮಾತಾಡೋದು ಬೇಡ. ಮುಂದಿನ ಪುಟದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿಲ್ದಿರೋದೆ ಜೀವನ ಅಲ್ವಾ ಅತ್ತೆ?
ಅದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಆ ಪುಟದಲ್ಲಿ ಬರೀ ದುರಾಸೆ ಸ್ವಾರ್ಥನೇ ತುಂಬಿಕೊಂಡಿದ್ರೆ ಅದನ್ನು ಉಳಿಸ್ಕೊಳ್ಳೋ ಅನಿವಾರ್ಯತೆ ನಮಗಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಅದಕ್ಕೆ ಆ ಪುಟನ ಅವತ್ತೇ ಕಿತ್ತು ಬಿಸಾಕಿದ್ದೀನಿ. ಬಿಸಾಕೋ ಮುಂಚೆ ಆ ಹಾಳೆಯಲ್ಲಿ ಏನಿದೆ ಅಂತ ಒಂದು ಸಲ ಕೂಲಂಕುಷವಾಗಿ ನೋಡಿದಿದ್ರೆ ಬಹುಶಃ ಬಿಸಾಕೋ ಪ್ರಮೇಯನೇ ಬರ್ತಿರ್ಲಿಲ್ಲ. ನಂಬಿಕೆ ಅನ್ನೋ ಆಯಸ್ಸು ಗಟ್ಟಿಯಾಗಿದ್ರೆ ಯಾವ ಸಂಬಂಧಗಳಿಗೂ ಸಾವಿರಲ್ಲ ಅಲ್ವಾ ಅತ್ತೆ? ಅರ್ಥ ಇಲ್ದಿರೋ ಮಾತುಗಳಿಗೆ ಎಷ್ಟೇ ಸಮಯ ಕೊಟ್ಟರು ನಿನ್ನನ್ನು ಅರ್ಥ ಮಾಡ್ಕೊಳ್ದೇ ಇರೋರ ಬಗ್ಗೆ ನೀನು ಎಷ್ಟೇ ಮಾತಾಡಿದ್ರು ಅದೆಲ್ಲ ಬರೀ ವ್ಯರ್ಥನಮ್ಮ. ಕ್ಷಮಿಸಿ ಅತ್ತೆ, ಭಾವನ ನೋಡಿ ಮನ್ಸಿಗೆ ತುಂಬ ನೋವಾಯಿತು. ಪಾಪ ಎಲ್ಲೋ ಕೆಲಸ ಹುಡ್ಕೊಂಡು ಹೋಗಿದ್ರು ಅನ್ಸುತ್ತೆ. ಪ್ರೀತು ದುಬೈಗೆ ಹೋದಾಗಿಂದ ಕೆಲಸ ಹುಡುಕ್ತಾನೆ ಇದ್ದಾರೆ. ಇವತ್ತಿನ ತನಕ ಸಿಕ್ಕಿದೆಯೋ ಸಿಕ್ಕಿಲ್ವೋ ಒಂದು ಗೊತ್ತಿಲ್ಲ. ಇಲ್ಲಪ್ಪ, ಇವತ್ತು ಕೆಲಸ ಸಿಗಲಿಲ್ಲ. ಅಲ್ಲಪ್ಪ, ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಆದರೂ ಯಾಕೆ ಕೆಲಸ ಸಿಗ್ತಿಲ್ಲ? ಕಾರಣ ನಾನು ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರ ಮಗ ಅನ್ನೋದು. ಅಖಿಲಾಂಡೇಶ್ವರಿ ಮೇಡಮ್ ಅವರ ಸ್ಪಾನ್ಸರ್ಶಿಪ್ನಲ್ಲಿ ನಡೀತಾ ಇರೋ ಕಂಪನಿ ಇದು. ಅವರೇ ದೂರ ಇಟ್ಟಿರುವಾಗ ನಾವೇ ತಗೊಳಕ್ಕಾಗುತ್ತಾ ಸರ್? ನಾವು ನಿಮಗೆ ಕೆಲಸ ಕೊಟ್ಟು ಅಖಿಲಾಂಡೇಶ್ವರಿ ಮೇಡಮ್ನ ಎದುರಾಕೊಳ್ಳೋಕ್ಕಾಗಲ್ಲ ಸರ್. ತಾಯಾದವಳೆ ಮಗನ ಕೈ ಬಿಟ್ರೆ ಇನ್ನು ಜಗತ್ ಕೈ ಹಿಡಿಯುತ್ತಾ? ಖಂಡಿತ ಇಲ್ಲ. ಫಸ್ಟ್ ಟೈಮ್ ನನಗೆ ಅನಿಸ್ತಾ ಇದೆ, ಅಖಿಲ ನಿನ್ಗೆ ಅನ್ಯಾಯ ಮಾಡಿದ್ಲ, ನಿನ್ನ ಜೀವನಕ್ಕೆ ಅಡ್ಡಿ ಆದ್ಲಾ ಅಂತ. ಅಪ್ಪ ಪ್ಲೀಸ್, ಆ ರೀತಿ ಮಾತಾಡಬೇಡಿ. ಅಮ್ಮ ನನ್ನ ವಿಷಯದಲ್ಲಿ ಆ ರೀತಿ ನಡ್ಕೊಳ್ತಾ ಇರೋದು ಖಂಡಿತ ಅವ್ರು ತಪ್ಪಲ್ಲ. ತಪ್ಪೆಲ್ಲ ನಂದೆ. ನಿಜ. ಆದರೆ ಅವ್ರನ್ನ ನಿಮ್ಮ ಮಗ ಅಂತ ಅಲ್ಲದೆ ಹೋದರೂ ಒಬ್ಬ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಅಂತನಾದರೂ ಅವ್ರನ್ನ ಕನ್ಸಿಡರ್ ಮಾಡಿ ನಮ್ಮ ಕಂಪ್ನೀಲಿ ಒಂದು ಕೆಲಸ ಕೊಡ್ಬೋದಲ್ವಾ ಅತ್ತೆ? ಪ್ಲೀಸ್, ನನಗೋಸ್ಕರ. ಜನನಿ, ನೀನು ತಾಯಿ ಆಗ್ತಿರೋ ಈ ಸಂದರ್ಭದಲ್ಲಿ ನಿನ್ನ ಮನಸ್ಸಿಗೆ ನೋವು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಬೈಕೆ ಬುತ್ತಿ ನೆಪ ಮಾಡಿಕೊಂಡು ಅವರಿಬ್ಬರು ನಮ್ಮ ಮನೆ ಬಾಗಿಲಿಗೆ ಬಂದಾಗ ನಾನು ನಿನ್ನನ್ನು ತಡೀಲಿಲ್ಲ. ಈಗ ನಿನಗೋಸ್ಕರ, ನಿನ್ನ ಆಸೆ ಪೂರೈಸೋದಕ್ಕೋಸ್ಕರ ನಾನು ಅವ್ರಿಗೆ ಕೆಲಸನೂ ಕೊಡಬಹುದು. ಆದರೆ ಏನತ್ತೆ? ಅವರು ಮನೆ ಬಿಟ್ಟು ಹೋಗೋದಕ್ಕೆ ಕೊಟ್ಟ ಕಾರಣ ನನ್ನ ಮನಸ್ಸನ್ನು ಇನ್ನೂ ಕಾಡ್ತಿದೆ. ಅದು ಒಂಥರ ಬಿಟ್ಟು ಬಿಡದೆ ಕಾಡ್ತಾನೇ ಇದೆ. ನಾವು ಮನೆ ಬಿಟ್ಟು ಬರುವಾಗ ಕೊಟ್ಟ ಕಾರಣ ಆ ಮನೆಯಲ್ಲಿ ಸೇಫ್ಟಿ ಇಲ್ಲ ಅಂತ. ಹಾಗಿದ್ಮೇಲೆ ನಮ್ಮ ಕಂಪ್ನಿಗಳೆಲ್ಲ ಅಮ್ಮನ ಹೆಸರಲ್ಲೇ ಅಲ್ವಾಪ ಇರೋದು. ಮನೇಲಿ ಎಲ್ಲರ ಜೊತೆ ಜೀವನ ಮಾಡ್ತಾ ಇರ್ಬೇಕಾದ್ರೇನೆ ತಮ್ಮ ಜೀವಕ್ಕೆ ಸೇಫ್ಟಿ ಇಲ್ಲ ಅಂತ ಹೇಳಿದವರು ಇನ್ನು ಆಫೀಸಲ್ಲಿ ಕರೆದು ಕೆಲಸ ಕೊಟ್ರೆ ಅಲ್ಲೂ ತಮ್ಮ ಜೀವಕ್ಕೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಆ ಭಯ ನನ್ನನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ. ಇಂಥ ಭಯನ ಜೀವನ ಪೂರ್ತಿ ಹೊತ್ಕೊಂಡು ಜೀವನ ಮಾಡೋದಕ್ಕಿಂತ ನಾನು ಸತ್ತೆ. ಪ್ಲೀಸ್ ಅತ್ತೆ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ, ನಿಮ್ಮ ಕೈ ಮುಗಿತೀನಿ. ನಾನು ಇನ್ಯಾವತ್ತೂ ಹೀಗೆಲ್ಲ ಮಾತಾಡಲ್ಲ ಅತ್ತೆ. ನೀವು ಭಾವಂಗೆ ಕೆಲಸ ಕೊಡಿಸ್ತಾ ಇದ್ರು ಪರವಾಗಿಲ್ಲ, ಹೀಗೆಲ್ಲ ಮಾತಾಡಬೇಡಿ. ನಮ್ಮೆಲ್ರಿಗೂ ನೀವೇ ಆಧಾರ ಸ್ತಂಭ ಅತ್ತೆ. ನಾವೆಲ್ಲರೂ ನಿಮ್ಮ ನೆರಳಲ್ಲೇ ಬದುಕ್ತಾ ಇದ್ದೀವಿ. ನೀವು ಇಲ್ಲ ಅನ್ನೋದನ್ನ ನಾವು ಕನಸಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕಾಗಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ಅತ್ತೆ. ನಾನು ಇನ್ಯಾವತ್ತೂ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ನಡ್ಕೊಳ್ಳಲ್ಲ.
ಹೀಗೆಲ್ಲ ಮಾತಾಡಲ್ಲ. ನಡಿಮ್ಮ ಹೋಗೋಣ. ಆದಿತ್ಯ, ನಿಮ್ಮ ಅಮ್ಮ ಬರೋ ಟೈಮ್ ಆಯಿತು, ನಾನು ಹೊರಡ್ತೀನಿ. ಪಾರ್ವತಿ ಬಾಬಾ ಡ್ರಾಪ್ ಮಾಡ್ತೀನಿ. ಅಪ್ಪ, ನಾನು ಪಾರ್ವತಿ ಬೈಕಲ್ಲಿ ಬರ್ತೀವಿ, ನೀವು ಹೊರಡಿ. ಹುಷಾರಾಗಿ ಹೋಗಮ್ಮ, ನಿಧಾನ ಕೊಡ್ಸು. ರಘು, ನೀವು ಯಾವಾಗ ಇಲ್ಲಿಗೆ ಬಂದ್ರಿ ರಘು? ನಾನಿಲ್ಲಿದ್ದೀನಿ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ನಾನಿಲ್ಲಿದ್ದೀನಿ ಅಂತ ಗೊತ್ತಾಗಿ ಬಂದ್ರ ಅಥವಾ? ಇಲ್ಲ, ಅದು ನನ್ನ ಫ್ರೆಂಡ್ ಮಾತಾಡ್ಸ್ಕೊಂಡು ವಾಪಸ್ ಬರಬೇಕಾದ್ರೆ ಆದಿತ್ಯ ಪಾರ್ವತಿ ಇಬ್ರು ನೋಡಿದೆ, ಮಾತಾಡ್ಸೋಣ ಅಂತ ಗಾಡಿ ನಿಲ್ಲಿಸಿದೆ. ಅದು ಸರಿ, ನೀನೇನು ಈ ಪಾರ್ಕಿಗೆ ಬಂದಿದ್ಯಾ? ನೀನು ರೆಗ್ಯುಲರ್ ಪಾರ್ಕ್ ಹೋಗ್ತೀನಿ ಅಂತಾನೆ ಹೇಳಿದ್ದು. ನಾನು ಆ ಪಾರ್ಕ್ಗೆ ಹೋಗಿದ್ದೆ. ಅಲ್ಲಿ ರಿನೋವೇಷನ್ ವರ್ಕ್ ನಡೀತಾ ಇತ್ತು, ಅದಕ್ಕೆ ಹತ್ತಿರದಲ್ಲೇ ಇರೋ ಈ ಪಾರ್ಕ್ ಕರ್ಕೊಂಡು ಬಂದೆ. ಓ ಹಾಗಾ? ಹೊರಡೋಣ ರಘು? ಹಾಂ. ಜನನಿ ಬೇಕಾ? ಬಾ, ಒಂದು ಕೊಡಪ್ಪ. ಇಲ್ಲ, ಜನನಿಗೆ ಈಗ ಇದನ್ನೆಲ್ಲ ಕೊಡಿಸ್ಬೋದಾ? ರಘು, ಬಸರಿ ಹುಡುಗಿಯರಿಗೆ ಮೊದಲಿನ ದಿನಗಳಲ್ಲಿ ಏನು ನೋಡಿದ್ರೂ ವಾಕರಿಕೆ ಬರ್ತಿರುತ್ತೆ, ಸುಸ್ತು ಸಂಕಟ ಆಗ್ತಿರುತ್ತೆ. ಕೆಲವು ಸಲ ಊಟ ತಿಂಡಿನ ನೋಡಿದ್ರೆ ಸಾಕು ಒಂಥರ ವಾಂತಿ ಬರೋ ಥರ ಆಗ್ತಿರುತ್ತೆ. ಅದಕ್ಕೆ ಅವ್ರಿಗೆ ಏನು ಇಷ್ಟ ಅಂತ ಕೇಳ್ತಾರೋ ಆವಾಗ ಅದನ್ನು ಕೊಡಿಸ್ಬಿಡ್ಬೇಕು, ತೃಪ್ತಿಯಾಗಿ ತಿಂತಾರೆ. ಮಾತ್ರ ಅಲ್ಲ, ಹುಟ್ಟೋ ಮಗು ಆಮೇಲೆ ನಾನು ಹೊಟ್ಟೆಲಿದ್ದಾಗ ಏನು ನನಗಿಷ್ಟವಾಗಿದ್ದನ್ನು ಕೊಡಿಸಿದ್ದೆ ಅಂತ ಕೇಳಿದಾಗ ಹೇಳೋದಕ್ಕೆ ನಮ್ಮ ಹತ್ರನೂ ವಿಷಯ ಇರುತ್ತಲ್ಲ. ಮಾವ ಇದನ್ನು ತಿನ್ಬೇಕು ಅಂತ ಆಸೆ ಆಗ್ತಿದೆ, ಕೊಡ್ಸಿ ಮಾವ. ಹಾಗಾದ್ರೆ ಇನ್ನೊಂದು ಕೊಡಪ್ಪ. ಯಾರಿಗೆ ರಘು? ಪಾರ್ವತಿಗೆ. ಏನು ಹೇಳ್ತಾ ಇದ್ದೀರಾ ರಘು? ಅಖಿಲ, ಅದು ಪಾರ್ವತಿ ಒಬ್ಬಳಿಗೆ ಅಂತಲ್ಲ, ನನಗೂ ತಿನ್ಬೇಕು ಅಂತ ಆಸೆ ಆಗ್ತಿದೆ. ನನಗೂ ಕೊಡಿಸು, ಎಲ್ರಿಗೂ ಕೊಡಿಸು. ಇನ್ನು 4 ಕೊಡಪ್ಪ. ತಗೋ ಅಖಿಲ. ಆದಿತ್ಯ, ನೋಡಮ್ಮ, ರಸ್ತೆಯಲ್ಲೇ ನಿಂತ್ಕೊಂಡು ತಿನ್ನೋದು ಬೇಡ, ಉಳಿದಿದ್ದನ್ನ ಮನೆಗೆ ಹೋಗಿ ತಿನ್ನೋವೆ ಅಂತೆ. ದುಡ್ಡು ಕಾರಲ್ಲಿದೆ, ತಂದು ಕೊಡ್ತೀನಿ ರಪ್ಪ. ಬೇಡ ಅಖಿಲ, ನಾನೇ ಕೊಡ್ತೀನಿ. ಎಷ್ಟಾಯ್ತಪ್ಪ? 50 ರೂಪೀಸ್ ಸರ್. ಹೊರಡೋಣ ರಘು? ನಾನು ಗಾಡೀಲಿ ಬಂದಿದ್ದೀನಲ್ಲ ಅಖಿಲ, ನೀನು ಹೋಗು, ನಾನು ಹಿಂದೆನೇ ಬರ್ತೀನಿ. ಸರಿ ಬಾಮ್ಮ. ಬರ್ತೀನಿ, ಹುಷಾರಾಗಿ ಕರ್ಕೊಂಡೋಗು.
ಫ್ರೆಂಡ್ಸ್ ಬನ್ನಿರಿ. ಅಲ್ಲ ಫ್ರೆಂಡ್ಸ್, ಇವಾಗ ಏನು ಆಗ್ಬಾರ್ದಾಯ್ತು ಅಂತ ಅಲ್ಲ, ವಯಸ್ಸಾದವ್ರಿಗೆ ಮಕ್ಕಳಾಗ್ಬಾರ್ದ ಫ್ರೆಂಡ್ಸ್? ಈ ವಿಷಯನ ಅಕ್ಕನಿಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಪಾಪು ಈ ಅರಸನ ಕೋಟೆ ಕುಡಿ ನಾನು ಚೆನ್ನಾಗಿಯೇ ನೋಡ್ಕೋತೀನಿ. ನೀವು ಅಷ್ಟೇ ಫ್ರೆಂಡ್ಸ್. ಇದಕ್ಕೋಸ್ಕರ ಏನೇನು ಕಾಳಜಿ ತಗೋಬೇಕೋ ಅದನ್ನೆಲ್ಲ ತಗೊಳ್ಳಿ, ಆಯ್ತಾ? ಆದ್ರೆ ಈ ವಿಷಯನ ಅಕ್ಕನಿಗೆ ಹೆಂಗೆ ಹೇಳೋದು? ಹೇಳದೇ ಇದ್ರೆ ಜನನೇ ಸಿಗ್ತಿರೋ ಸೌಕರ್ಯ ಪ್ರೀತಿ ಎಲ್ಲ ನನಗೆ ಸಿಗಲ್ಲ ಫ್ರೆಂಡ್ಸ್. ಈಗ ಅಕ್ಕನ ಹತ್ರ ಈ ವಿಷಯನ ಯಾರು ಹೇಗೆ ಹೇಳ್ತಾರೆ ಅನ್ನೋದೇ ಬಿಗ್ ಕ್ವಶನ್ ಮಾರ್ಕ್. ಫ್ರೆಂಡ್ಸ್, ನಿಮಗೇನಾದರೂ ಆನ್ಸರ್ ಗೊತ್ತಾ? ಗೊತ್ತಿದ್ರೆ ಪ್ಲೀಸ್ ಹೇಳಿ ಫ್ರೆಂಡ್ಸ್. ಹೌದಾ? ಇಷ್ಟೆಲ್ಲ ನಡೀತಾ? ವಕೀಲಮ್ಮನವರು ಜನನಿನ ಕರ್ಕೊಂಡು ಅದೇ ಪಾರ್ಕಿಗೆ ಬಂದಿದ್ರಾ? ಪಾಪ ಅಪ್ಪವರು ವಕೀಲಮ್ಮನವ್ರ ಕೈಗೆ ನಾನು ಸಿಕ್ಕಾಕೊಂಡ್ಬಿಟ್ಟಿದ್ದಿದ್ರೆ ಎಷ್ಟು ಫಜಿತಿ ಆಗಿರೋದು. ಆದರೆ ಅಪ್ಪ ಅದ್ರ ಬಗ್ಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಸಾರ್ಥಿ. ಈ ವಿಷಯ ಏನಾದರೂ ಅಮ್ಮಂಗೆ ಗೊತ್ತಾದ್ರೆ ಏನು ಮಾಡೋದಪ್ಪ ಅಂತ ಹೇಳಿದ್ರೆ, ಹೋಗ್ಲಿ ಬಿಡ, ಗೊತ್ತಾದ್ರೆ ಗೊತ್ತಾಗ್ಲಿ ಅಂತ ಹೇಳ್ತಾರೆ. ಮಗ ಸೊಸೆ ಮೇಲಿರೋ ಪ್ರೀತಿ ಧೈರ್ಯ ಕೊಟ್ಬಿಟ್ಟಿದೆ. ಆದಷ್ಟು ಬೇಗ ಅಮ್ಮೋರ್ಗು ನಿನ್ ತಾಯಿ ಆಗ್ತಿರೋ ವಿಷಯ ಗೊತ್ತಾಗಿ ಜನನಿ ಅಕ್ಕನ ಥರನೇ ನಿನ್ನೂ ಪ್ರೀತಿ ಮಾಡೋ ಥರ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಕ್ಕ? ನಿಮ್ಮನ್ನೆಲ್ಲ ಒಟ್ಟಿಗೆ ನೋಡೋ ಅವಕಾಶ ನನಗೂ ಸಿಕ್ಕಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಆದರೆ ಏನು ಮಾಡೋದು, ಅಮ್ಮವ್ರು ಏನೋ ಅರ್ಜೆಂಟ್ ಕೆಲಸ ಅಂತ ಹೊರಗಡೆ ಕಳಿಸ್ಬಿಟ್ರು, ನೋಡೋ ಅವಕಾಶ ತಪ್ಪೋಯ್ತು. ಆದರೆ ಇವತ್ತು ಮತ್ತೆ ಅಮ್ಮನ ಮುಖ ನೋಡೋ ಅದೃಷ್ಟ ನನಗೆ ಸಿಕ್ತು. ಆ ಮನೆ ಬಿಟ್ಟು ಬಂದಮೇಲೆ ಅಪ್ಪ ದಿನಕ್ಕೆ ಒಂದ್ಸತಿ ಯಾರು ಈ ಮನೆಗೆ ಬಂದು ಹೋಗ್ತಾರೆ. ಆದರೆ ಅಮ್ಮ ಎಲ್ಲ ಆಕಸ್ಮಿಕ ಭೇಟಿ. ಈ ಆಕಸ್ಮಿಕ ಭೇಟಿಯಿಂದ ಆದರೂ ಅಮ್ಮನ ಮುಖ ನೋಡೋ ಭಾಗ್ಯ ಸಿಕ್ತಲ್ಲ, ಅದೇ ನನ್ನ ಅದೃಷ್ಟ. ಅಖಿಲ, ಏನ್ ಮಾಡ್ತಾ ಇದೀಯಾ? ಜನನಿ ಬಸ್ರಿ ಅಲ್ವಾ, ಅದಕ್ಕೆ ಹಾಲಿಗೆ ಬಾದಾಮಿ ಪುಡಿ ಕಲ್ಸಕ್ರೆ ಎಲ್ಲ ಬೆರೆಸ್ತಾ ಇದ್ದೆ. ಅದು ಅವಳಿಗೆ ತುಂಬಾ ಒಳ್ಳೇದು. ಪಾರ್ವತಿನೂ ಬಸರಿ ಅವಳಿಗೆ ಹಾಲು ತಗೊಂಡೋಗಿ ಕೊಟ್ರೆ ಎಷ್ಟು ಖುಷಿ ಪಡ್ತಾಳೆ. ಆಹಾ, ಅಲ್ಲಿಗೆ ನನ್ಗೆ ಇನ್ನೊಂದು ಪ್ರಾಜೆಕ್ಟ್ ಸಿಕ್ತು. ಅಖಿಲ, ನನಗೂ ಒಂದು ಲೋಟ ಸಿಗ್ಬೋದಾ? ಏನ್ ರಘು ಇದು, ಸಿಗ್ಬೋದಾ ಅಂತ ಕೇಳ್ತಿದ್ದೀರಲ್ಲ, ನನಗೂ ಬೇಕು ಅಂತ ಕೇಳ್ಬೋದು ತಾನೆ. ಅಲ್ಲ, ಬಸರಿ ಸೊಸೆಗೆ ಅಂತ ಪ್ರೀತಿನ ಮಾಡಿರ್ತೀಯ, ಗಂಡ ಕೇಳಿದ್ರೆ ಇದು ಯಾವ ರೀತಿ ಬಯಕೆ ಅಂತ ನಗ್ತೀಯೇನೋ ಅಂತ. ರಘು, ಬಾದಾಮಿ ಹಾಲಿಗೆ ಕಲ್ಸಕ್ಕರೆ ಹಾಕಿ ಕುಡಿದ್ರೆ ಬಸರಿ ಹುಡುಗಿಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಒಳ್ಳೇದೆ. ನಿಮ್ಗೆ ಬೇಕು ತಾನೆ, ಬೆರೆಸ್ಕೊಡ್ತೀನಿ ಇವಿ. ಬನ್ನಿಲಿ. ಅಕ್ಕ ಹಾಲಿಗೆ ಆ ಕಲ್ಸಕ್ರೆ ಎಲ್ಲ ಮಿಕ್ಸ್ ಮಾಡೋದನ್ನ ನೋಡಿದ್ರೆ ನನಗೂ ಹಾಲನ್ನ ಕುಡಿಬೇಕು ಅಂತ ಆಸೆ ಆಗ್ತಿದೆ. ನಾನು ಪ್ರೆಗ್ನೆಂಟೇ ಅಲ್ವಾ. ಅಖಿಲ, ಇನ್ ಸ್ವಲ್ಪ ಹಾಲಕ್ಕು.
ಈಗ ಸರಿ ಹೋಯ್ತು. ಅದಕ್ಕೆ ಇನ್ನೊಂಚೂರು ಬಾದಾಮಿ ಪುಡಿ ನನ್ನ ಕಡೆಯಿಂದ. ಥ್ಯಾಂಕ್ ಯು. ಈಗ ಏನ್ ಮಾಡೋದು, ಇನ್ನೇನ್ ಮಾಡೋದು? ಅಕ್ಕನ ಹತ್ರ ಹೋಗಿ ಹಾಲು ಕೇಳೋದು ಅಷ್ಟೆ. ಅಕ್ಕ, ನನಗೂ ಈ ಹಾಲು ಸಿಗ್ಬಹುದಾ? ಏನಮ್ಮ, ನಿನಗೂ ಬಸ್ರಿ ಬೇಕೇನಾ? ಅಕ್ಕನಿಗೆ ವಿಷಯನ ಹೇಗೆ ಹೇಳಬೇಕು ಅಂತ ಒತ್ತಾಡ್ತಿದ್ದೆ, ಅಷ್ಟರಲ್ಲಿ ಭಾವನ್ ಬಾಯಲ್ಲೇ ಬಂತು. ನೀವು ಅಂತ ಒಪ್ಕೊಂಡ್ಬಿಡ್ತೀನಿ. ದಾಮಿನಿ ವಿಷಯದಲ್ಲಿ ತಮಾಷೆ ಮಾಡಕ್ಕೂ ಒಂದು ಮಿತಿ ಬೇಡವಾ? ಮದುವೆ ವಯಸ್ಸಿಗೆ ಬಂದಿರೋ ಬೆಳೆದ ಮಕ್ಕಳಿದ್ದಾರೆ, ಅವಳಿಗೆ ಹೋಗಿ ಬಸರಿ ಬೈಕೆ ಅಂತೆಲ್ಲ ಹೇಳ್ತಿದ್ದೀರಲ್ಲ. ಏನೋ ಕುಡಿಬೇಕು ಅಂತ ಆಸೆ ಆಗಿರುತ್ತೆ, ಅದಕ್ಕೆ ಕೇಳಿದಾಳೆ. ಆಯ್ತು, ಬೆರೆಸ್ಕೊಡ್ತೀನಿ ತಡಿ. ಅಕ್ಕ, ಈ ಗ್ಲಾಸ್ಗೂ ಹಾಕಿ ಅಕ್ಕ. ದಾಮಿನಿ, ನಿನಗಿದೆಲ್ಲ ತುಂಬ ಇಷ್ಟ ಅಂತ ನನಗೆ ಗೊತ್ತು, ಆದರೆ ಒಂದೇ ಸಲ ಕುಡಿದ್ರೆ ಅಜೀರ್ಣ ಆಗುತ್ತೆ. ಇವತ್ತು ಈ ಗ್ಲಾಸ್ನಷ್ಟು ಕುಡಿ, ಇನ್ನು ಕುಡಿಬೇಕು ಅಂತ ಆಸೆ ಆದರೆ ನಾಳೆ ತಿರ್ಗಾ ಬೆಳೆಸ್ಕೊಡ್ತೀನಿ. ಸರಿ ಅಕ್ಕ.